ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಇನ್ನು ಲೋಕ ಕದನದಲ್ಲಿ ಒಳೇಟನ್ನ ತಪ್ಪಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಮತದಾನಕ್ಕೆ ಕೆಲವೇ ದಿನ ಇರುವಂತೆ ಕರ್ಮಭೂಮಿ ತೊರೆಯೋದಕ್ಕೆ ಸೂಚನೆ. ತಮ್ಮದೇ ಪ್ರಭಾವ ಹೊಂದಿದ್ರೂ ಕೂಡ ಪುರಪ್ರವೇಶ ಮಾಡದಂತೆ ಕಟ್ಟಪ್ಪಣೆ ನೀಡಲಾಗಿದೆ. ತಮ್ಮ ಕ್ಷೇತ್ರವನ್ನು ಬಿಟ್ಟು ರಾಜ್ಯ ಪರ್ಯಟನೆಯನ್ನು ಮಾಡ್ತಾ ಇದ್ದಾರೆ ನಾಯಕರು. ಯಾರು ಆ ನಾಯಕರು ಅನ್ನುವಂತಹ ಕುತೂಹಲ. ಬಿಜೆಪಿ ವರಿಷ್ಠರ ಖಡಕ್ ನಿರ್ದೇಶನ ಏನು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಬಿಜೆಪಿ ರಣತಂತ್ರದ ಬಗ್ಗೆ ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ರಣತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಲೋಕಸಮರದಲ್ಲಿ ಒಳೇಟು ಬೀಳದಂತೆ ಬಿಜೆಪಿ ವರಿಷ್ಠರು ರಣತಂತ್ರವನ್ನ ಹೆಣೆದಿದ್ದಾರೆ. ಹಾಸನದತ್ತ ಸುಳಿಯದಂತೆ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಹಾಸನವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ಪ್ರೀತಂ ಗೌಡ ಅವರು ರೆಬೆಲ್ ಆಗಿದ್ದಾರೆ. ಹೀಗಾಗಿ ಹಾಸನ ಕ್ಷೇತ್ರವನ್ನ ಪ್ರವೇಶ ಮಾಡದಂತೆ ಪ್ರೀತಂ ಗೌಡಗೆ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ. ಹಾಸನದ ಬದಲು ಮೈಸೂರು, ಚಾಮರಾಜನಗರ ಕ್ಷೇತ್ರವನ್ನ ಈಗ ಸುತ್ತಾಡ್ತಿದ್ದಾರೆ ಪ್ರೀತಂ ಗೌಡ ಅವರು. ಇತ್ತ ಮೈಸೂರಿನಿಂದ ಹೊರಗುಳಿಯೋದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ನಿರ್ದೇಶನವನ್ನ ನೀಡಲಾಗಿದೆ. ಹೀಗಾಗಿ ಆಗೊಮ್ಮೆ ಈಗೊಮ್ಮೆ ಮೈಸೂರು ಕೊಡಗು ಪ್ರಚಾರ ಸಭೆಯಲ್ಲಿ ಅವರು ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಮತ ಕೇಳಿದ್ರೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಒಂದು ವಿಚಾರ. ನಡೆ ನುಡಿ ಮೂಲಕ ಪರೋಕ್ಷವಾಗಿ ಅಸಮಾಧಾನಗಳು ವ್ಯಕ್ತ ಆಗುತ್ತೆ. ಸೊ ಹೀಗಾದ್ರೆ ಮತಗಳು ವಿಭಜನೆ ಆಗಬಹುದು ಅನ್ನುವಂಥದ್ದು ನಾಯಕರುಗಳ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ರಣತಂತ್ರವನ್ನ ಹೆಣೆದಿರೋದು. ಇದೇ ಕಾರಣಕ್ಕೆ ಇಬ್ಬರು ನಾಯಕರನ್ನ ಕ್ಷೇತ್ರದಿಂದ ಹೊರಗಿಟ್ಟಿದೆ ಬಿಜೆಪಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಒಂದು ಕಡೆಯಲ್ಲಿ ಹಾಸನದಲ್ಲೂ ಕೂಡ ಪ್ರೀತಂ ಗೌಡ ಅವರನ್ನ ಹೊರಗಿಟ್ಟಿದೆ, ಮತ್ತೊಂದು ಕಡೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನ ಮೈಸೂರಿನಿಂದ ಹೊರಗಿಟ್ಟು ಈ ರೀತಿಯಾಗಿರುವಂತಹ ರಣತಂತ್ರವನ್ನ ಹೆಣೆದಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಗಸ್ವಾಮಿ, ಇದೀಗ ಬಿಜೆಪಿಯ ಈ ಒಂದು ರಣತಂತ್ರ ಏನಿದೆ, ಇದು ಎಷ್ಟರ ಮಟ್ಟಿಗೆ ಫಲ ನೀಡಬಹುದು? ಮಧುಕರ್, ಕಾಂಗ್ರೆಸ್ ತನ್ನ ಜಿಲ್ಲಾ ಮಟ್ಟದ ನಾಯಕರಿಗೆ ಆಯಾ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸುವ ಮೂಲಕವಾಗಿ ಅವರ ಮನೆಯವರಿಗೆ ಟಿಕೆಟ್ ಅನ್ನು ಕೊಡೋದಿರಬಹುದು, ಅಥವಾ ಸಂಪನ್ಮೂಲ ಕ್ರೋಢೀಕರಣ ಇರಬಹುದು, ಅಥವಾ ಯಾವುದೇ ರೀತಿಯ ತೀರ್ಮಾನವನ್ನ ಅಲ್ಲಿನ ಜಿಲ್ಲಾ ನಾಯಕರೇ ತೆಗೆದುಕೊಳ್ಳುವಷ್ಟರ ಮಟ್ಟಿಗಿನ ಸ್ವತಂತ್ರವನ್ನ ಕೊಟ್ಟು ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸುತ್ತಿದೆ. ಅದಕ್ಕೆ ತದ್ವಿರುದ್ಧ ಅನ್ನುವ ರೀತಿಯಲ್ಲಿ ಬಿಜೆಪಿ ಚುನಾವಣೆಯನ್ನ ನಡೆಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಎರಡು ಎಕ್ಸಾಂಪಲ್ಗಳಂದ್ರೆ ಸಂಸದ ಪ್ರತಾಪ್ ಸಿಂಹ ಮತ್ತು ಮಾಜಿ ಶಾಸಕ ಪ್ರೀತಂ ಗೌಡ. ಈ ಇಬ್ಬರು ನಾಯಕರು ಜಿಲ್ಲೆಯೊಳಗೆ ತಮ್ಮದೇ ವರ್ಚಸ್ಸನ್ನ ಅಥವಾ ಹಿಡಿತವನ್ನ ಅಥವಾ ಜಿಲ್ಲಾ ಮಟ್ಟದ ನಾಯಕರು ಅನ್ನುವಂತಹ ಏನು ಒಂದು ರೀತಿಯ ಶ್ರೇಯಸ್ಸನ್ನ ಪಡೆದುಕೊಂಡಿದ್ದಾರೆ. ಅದನ್ನ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯಲ್ಲೇ ಒಂದು ರೀತಿಯಲ್ಲಿ ದ್ವಂದ್ವ ನಿಲುವುಗಳಿದ್ದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕಾಗಿ ಅಂತಿಮ ಹಂತದಲ್ಲಿ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗದೆ ಇರಲಿ ಅನ್ನುವ ಕಾರಣಕ್ಕಾಗಿ ಆ ಇಬ್ಬರು ನಾಯಕರನ್ನ ತಮ್ಮ ಕಾರ್ಯಕ್ಷೇತ್ರ ಏನಿದೆ ಅದರಿಂದ ಹೊರಗಿಡುವಂತಹ ಪ್ರಯತ್ನ ಆಗ್ತಾ ಇದೆ. ಒಂದು ಕಡೆ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಹಾಸನದಿಂದ ಆ ಕ್ಷೇತ್ರವನ್ನ ಬಿಟ್ಟು, ಅಂದ್ರೆ ಹಾಸನ ಕ್ಷೇತ್ರವನ್ನ ಬಿಟ್ಟು ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅದರ ಭಾಗವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಅವರು ಮೈಸೂರು ಮತ್ತು ಚಾಮರಾಜನಗರ ಈ ಎರಡು ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರೆಸಿದ್ದಾರೆ. ಈ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಕಾರಣಕ್ಕಾಗಿ ಪಕ್ಷ ವಹಿಸುವ ಕಡೆಗಳಲ್ಲಿ, ಆದ್ರೆ ಪಕ್ಷ ಸೂಚನೆ ಕೊಡುವ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ, ಅದನ್ನ ನಾನು ಮಾಡ್ತಾ ಇದ್ದೇನೆ. ಇದು ಪಾರ್ಟಿ ಸಿಸ್ಟಮ್ ಅನ್ನುವಂತಹ ಸ್ಪಷ್ಟನೆಯನ್ನ ಈಗಾಗಲೇ ಪ್ರೀತಂ ಗೌಡ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಂಸದ ಪ್ರತಾಪ್ ಸಿಂಹ ಅವರು ಈ ಕ್ಷೇತ್ರದ ಮತ್ತೊಮ್ಮೆ ಅಭ್ಯರ್ಥಿ ಆಗ್ತಾರೆ, ಮತ್ತೆ ಸಂಸದರಾಗ್ತಾರೆ ಅನ್ನೋ ಮಾತುಗಳಿದ್ವು. ಆದ್ರೆ ಅವರಿಗೆ ಟಿಕೆಟ್ ತಪ್ಪಿ ಯದುವೀರ್ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಈ ಹಂತದಲ್ಲಿ ಯದುವೀರ್ ಪರವಾಗಿ ಸಂಸದ ಪ್ರತಾಪ್ ಸಿಂಹ ಅವರು ಮೇಲ್ನೋಟಕ್ಕೆ ಮತಯಾಚನೆಯನ್ನ ಮಾಡ್ತಿದ್ರು ಕೂಡ ಅವರ ಶಕ್ತಿಯನ್ನ ಬಳಸಿಕೊಂಡು ಒಳನೋಟದಲ್ಲಿ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಏನು ಮೈಸೂರಿನಲ್ಲಿ ಮಾಡಬೇಕಾಗಿತ್ತು ಆ ಚಟುವಟಿಕೆಗಳಿಗೆ ವರಿಷ್ಠರೇ ಫುಲ್ ಸ್ಟಾಪ್ ಅನ್ನು ಹಾಕಿದ್ದಾರೆ. ಬದಲಿಗೆ ರಾಜ್ಯ ಪ್ರವಾಸವನ್ನ ಮಾಡುವಂತೆ ಅಥವಾ ಕ್ಷೇತ್ರದಿಂದ ಹೊರಗಡೆ ಟೂರ್ ಮಾಡುವಂತೆ ಪ್ರತಾಪ್ ಸಿಂಹ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಅದೇನು ಅಂತಂದ್ರೆ, ಆ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಅವರನ್ನ ಶಿಫ್ಟ್ ಮಾಡುವ ಮೂಲಕವಾಗಿ ಒಳೇಟನ್ನ ತಪ್ಪಿಸಲಿಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.